ಜೀವಮಾನದಲ್ಲಿ ಅವಮಾನ ಹಾಗೂ ಸೋಲಾಗೋದು ಸಹಜ. ಆದರೆ ಇದಕ್ಕೆ ಯಾವ ರೀತಿ ಮೆಚ್ಯೂರ್ ಆಗಿ ಪ್ರತಿಕ್ರಿಯೆ ಕೊಡಬೇಕು, ಅದರ ಹತ್ರ ನಾವು ಜಗಳ ಆಡಬೇಕಾ ಅಥವಾ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಸೈಕಾಲಜಿಲಿ ದ ಬೆಸ್ಟ್ ರಿವೆಂಜ್ ಇನ್ ಲೈಫ್ ಈಸ್ ಟು ಹ್ಯಾವ್ ಮ್ಯಾಸಿವ್ ಸಕ್ಸಸ್ ಅಂತ ಹೇಳ್ತೀವಿ. ಅಂದರೆ ಜೀವನದಲ್ಲಿ ನಮ್ಮ ಸಾಧನೆ ಅವರಿಗೆ ಉತ್ತರ ಆಗಬೇಕೇ ಹೊರತು ಜಗಳ ಆಡೋದು ಉತ್ತರ ಆಗಬಾರ್ದು ಅಂತ. ಸಚಿನ್ ತೆಂಡೂಲ್ಕರ್ ಮೊದಲನೇ ಬಾರಿಗೆ 16ನೇ ವಯಸ್ಸಿನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಆಡೋಕ್ಕೆ ಹೋದಾಗ ಅವನಿಗೆಲ್ಲರೂ ಫೀಡಿಂಗ್ ಬಾಟ್ಲು ತೋರಿಸ್ಬಿಟ್ಟು ತೂತು ಅಭಿ ಬಚ್ಚಾ ಹೇ ಗರ್ ಜಾಕೆ ದೂದ್ ಪಿ ಅಂತ ಹೇಳ್ತಾರೆ. ಆದರೆ ತೆಂಡೂಲ್ಕರ್ ಅದಕ್ಕೇನು ರಿಯಾಕ್ಟ್ ಮಾಡಲ್ಲ. ಒಂದು ಬಾಲ್ ಬಂದು ನಿಮ್ಮ ಮೂಗಿಗೆ ಹೊಡೆದ್ರು ಕೂಡ, ಮೂಗಲ್ಲಿ ರಕ್ತ ಬರ್ತಾಯಿದ್ರು ಕೂಡ ಅವ್ನು ಫೀಲ್ಡ್ ಬಿಡೋದಿಲ್ಲ. ಅವ್ನು ಹೇಳ್ತಾನೆ ಮೇ ಖೇಲೇಗ ಅಂತ ಹೇಳ್ತಾನೆ. ನೆಕ್ಸ್ಟ್ ಒಂದು ಎಕ್ಸಿಬಿಷನ್ ಮ್ಯಾಚಲ್ಲಿ ಅಬ್ದುಲ್ ಖಾದರ್ ಬೌಲಿಂಗಿಗೆ 3 ಸಿಕ್ಸಸ್ ಹೊಡಿತಾನೆ. ಆಮೇಲೆ ಸೆಂಚುರೀಸ್ ಹೊಡಿತಾನೆ, ಮಲ್ಟಿಪಲ್ ವಿಕ್ಟ್ರೀಸ್ ಕೊಡ್ತಾನೆ, ವರ್ಲ್ಡ್ ಕಪ್ ಕೂಡ ತಂದು ಕೊಡ್ತಾನೆ. ಹಿ ಬಿಕಮ್ಸ್ ಗ್ರೇಟೆಸ್ಟ್ ಪ್ಲೇಯರ್ ಇನ್ ದ ಹಿಸ್ಟ್ರಿ ಆಫ್ ದಿ ಇಂಡಿಯನ್ ಕ್ರಿಕೆಟ್. ಸೊ ಅಂಥ ಅದೇ ರೀತಿ ಸ್ಲೆಡ್ಜಿಂಗ್ ಅಂತ ಮಾಡ್ತಾರೆ. ಯಾವುದರಲ್ಲಿ? ಕ್ರಿಕೆಟಲ್ಲೇ ಆಸ್ಟ್ರೇಲಿಯನ್ ಬೌಲರ್ಸ್ ಬೌಲಿಂಗ್ ಮಾಡಿ ಬಂದಾದಮೇಲೆ ಬ್ಯಾಟ್ಸ್ಮನಿಗೆ ಬೈತಾರೆ, ಯು ಸ್ಟುಪಿಡ್ ಇಡಿಯಟ್, ಯು ಕಾಂಟ್ ಪ್ಲೇ ಗಲ್ಲಿ ಕ್ರಿಕೆಟ್, ನೆಕ್ಸ್ಟ್ ಬಾಲ್ ನೀನು ಬುರ್ಡೆ ಬಿಡ್ಸ್ತೀನಿ ನೋಡ್ತಾ ಇರು ಅಂತಾರೆ. ಇಮ್ಮೆಚ್ಯೂರ್ ಪ್ಲೇಯರ್ ಆದರೆ ಅದಕ್ಕೆ ಓವರ್ ರಿಯಾಕ್ಟ್ ಮಾಡಿಬಿಟ್ಟು 6 or 4 ಹೊಡೆಯೋಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆದರೆ ಮೆಚ್ಯೂರ್ ಪ್ಲೇಯರ್ಸ್ ಆಗಿರೋರು ಅಕಾರ್ಡಿಂಗ್ ಟು ದ ಮೆರಿಟ್ ಆಫ್ ದಿ ಬಾಲ್ ಆಡ್ತಾರೆ. ಒಳ್ಳೆ ಬಾಲ್ ಬಂದರೆ ಡಿಫೆನ್ಸ್ ಮಾಡ್ತಾರೆ, ಲೂಸ್ ಬಾಲ್ ಬಂದಾಗ ಮಾತ್ರ 4 or 6 ಹೊಡಿತಾರೆ. ಮ್ಯಾಚ್ ಗೆದ್ದಾದಮೇಲೆ ಹೆಲ್ಮೆಟ್ ತೆಗೆದುಬಿಟ್ಟು ಬ್ಯಾಟನ್ನು ತೋರಿಸ್ಬಿಟ್ಟು, ಇಫ್ ಯು ಇರಿಟೇಟ್ ಮೀ ದಿಸ್ ಇಸ್ ವಾಟ್ ಐ ಆಮ್ ಕೇಪಬಲ್ ಆಫ್ ಅಂತ ಹೇಳಿಬಿಟ್ಟು ಅವ್ರಿಗೆ ಸ್ಪಷ್ಟವಾದ ಸಾಧನೆ ಉತ್ತರ ಕೊಡ್ತಾರೆ. ಈ ರೀತಿ ನಾವು ಥಿಂಕ್ ಮಾಡೋಣ. ಥ್ಯಾಂಕ್ ಯು.